ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೀವೇನಾದ್ರೂ ಕೂಡ ಈ ಒಂದು ಕೋಳಿನ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವಾಗ ನಿಮ್ಗೆ ಒಳ್ಳೆಯ ಒಂದು ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸರ್ಕಾರದಿಂದ ನಿಮ್ಗೆ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ 25 ಲಕ್ಷದವರೆಗೆ ನಿಮ್ಗೆ ಸಹಾಯಧನ ಮಾಡ್ತಾ ಇರುವಂತದ್ದು, ಅಂದ್ರೆ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಈ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ಸ್ವಂತ ಉದ್ಯೋಗನ ಮಾಡೋದಕ್ಕೆ ತುಂಬಾನೇ ಅನುಕೂಲವಾಗುವಂತ ಒಂದು ವಿಚಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಈ ಒಂದು ಕುರಿ ಸಾಕಾಣಿಕೆ ಮಾಡುವಂತದ್ದು ಮತ್ತೆ ಈ ಒಂದು ಕೋಳಿ ಸಾಕಾಣಿಕೆ ಮಾಡುವಂತದ್ದು ಒಂದು ಒಳ್ಳೆಯ ಒಂದು ಉದ್ಯೋಗ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ಸಂದರ್ಭಗಳಲ್ಲಿ. ಹಾಗಾಗಿ ನೀವೇನಾದ್ರೂ ಕೂಡ ಈ ಒಂದು ಕುರಿ ಸಾಕಾಣಿಕೆ ಮಾಡಬೇಕು ಅಥವಾ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಒಂದು ಸರ್ಕಾರದಿಂದ ಹಲವಾರು ಯೋಜನೆಗಳಿದೆ, ಅದನ್ನು ತಗೊಂಡು ನೀವು ಈ ಒಂದು ಕುರಿ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆನ ಮಾಡಬಹುದು. ಇದೇ ರೀತಿಯಾಗಿ ಈ ಒಂದು ಸಂದರ್ಭಗಳಲ್ಲಿ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ನಿಮ್ಗೆ 25 ಲಕ್ಷದವರೆಗೆ ಈ ಒಂದು ಸಹಾಯಧನನ ಮಾಡ್ತಿರುವಂತದ್ದು ಸರ್ಕಾರದಿಂದ. ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಈ ಒಂದು ಕೋಳಿ ಸಾಕಾಣಿಕೆನ ನಿಮ್ಗೆ ಈ ಒಂದು ಯೋಜನೆನ ಕೊಡ್ತಾ ಇರುವಂತದ್ದು. ಇದರಲ್ಲಿ ನಿಮ್ಗೆ 25 ಲಕ್ಷದವರೆಗೆ ನಿಮ್ಗೆ ಸಹಾಯನ ಮಾಡುವಂತದ್ದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮೊಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಇವಾಗ ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ನಿಮ್ಗೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಮತ್ತೆ ಯಾವ ರೀತಿಯಾಗಿ ನೀವು ಈ ಒಂದು ಕೋಳಿ ಸಾಕಾಣಿಕೆನ ಮಾಡಬಹುದು ಮತ್ತೆ ಎಷ್ಟು ಒಂದು ಕೋಳಿಗಳನ್ನ ನೀವು ಸಾಕಾಣಿಕೆನ ಮಾಡಬೇಕಾಗುತ್ತೆ ಅನ್ನೋದು ಕೂಡ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಯೋಜನೆಯ ಮುಖ್ಯ ಗುರಿಗಳು ಯಾವ್ದು ಅಂತ ನೋಡೋದಾದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಕೋಳಿ ಉದ್ಯಮವನ್ನು ಸಂಘಟಿಸುವುದು ಮೊದಲನೇದೊಂದು ಈ ಒಂದು ಗುರಿನ ಇಟ್ಕೊಂಡಿರೋದು. ಅಂದ್ರೆ ಈ ಒಂದು ಏನ್ ಯೋಜನೆಯನ್ನು ಕೊಟ್ಟಿದ್ದಾರೆ ಇದರ ಒಂದು ಗುರಿ ಆಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ರೈತರ ಒಂದು ಆದಾಯ ದ್ವಿಗುಣಗೊಳಿಸುವುದು, ಅಂದ್ರೆ ರೈತರ ಒಂದು ಆದಾಯನ ಹೆಚ್ಚಳ ಮಾಡುವಂತದ್ದು. ಅಂದ್ರೆ ಇವನು ಸ್ವಂತವಾಗಿ ಏನಾದ್ರೂ ಕೂಡ ಬಿಸ್ನೆಸ್ ನ ಮಾಡ್ಬೇಕು ಅನ್ಕೊಂಡಿದ್ರೆ ಇದು ಒಂದು ಒಳ್ಳೆಯ ಮಾರ್ಗ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಒಂದು ಸ್ಥಳೀಯ ಮಟ್ಟದಲ್ಲಿ ಮೊಟ್ಟೆ ಮತ್ತು ಮಾಂಸದ ಉತ್ಪಾದನೆ ಹೆಚ್ಚಿಸುವುದು. ಅದೇ ರೀತಿಯಾಗಿ ಯುವಕರಿಗೆ ಸ್ವಯಂ ಉದ್ಯೋಗದ ಅವಕಾಶ ಕಲ್ಪಿಸುವುದು. ಅಂದ್ರೆ ಯುವಕರಿಗೆ ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಲಸ ಇಲ್ಲದೆ ತುಂಬಾ ಜನರು ಈ ಒಂದು ನಿರುದ್ಯೋಗಿಗಳಿದ್ದಾರೆ. ಅಂತವ್ರಿಗೆ ಒಂದು ಒಳ್ಳೆಯ ಉದ್ಯೋಗ ಅಂತಾನೆ ಹೇಳ್ಬೋದು ಈ ಒಂದು ಕುರಿ ಸಾಕಾಣಿಕೆ ಮಾಡುವಂತದ್ದು, ಈ ಒಂದು ಕೋಳಿ ಸಾಕಾಣಿಕೆ ಅಥವಾ ಈ ಒಂದು ಯಾವುದೇ ರೀತಿಯಾದ ಒಂದು ಹೈನುಗಾರಿಕೆ ಮಾಡ್ತೀನಿ ಅಂದ್ರೂ ಕೂಡ ನಿಮ್ಗೆ ಒಳ್ಳೆಯ ಅವಕಾಶ ಸರ್ಕಾರದಿಂದ ಕೊಡ್ತಾ ಇರುವಂತದ್ದು ಸ್ನೇಹಿತರೆ. ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಆ ಒಂದು ಏನು ವೆಚ್ಚ ಆಗುತ್ತೆ ಆ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಅದರ ಒಂದು 50% ವರ್ಗು ಕೂಡ ಈ ಒಂದು ಸರ್ಕಾರ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಗರಿಷ್ಠ ಅಂದ್ರೆ 25 ಲಕ್ಷದವರೆಗೆ ನಿಮ್ಗೆ ಸಬ್ಸಿಡಿನ ಕೊಡುವಂತದ್ದು. ಈ ಒಂದು ಯೋಜನೆಯಡಿ ನಿಮ್ಗೆ ಎಷ್ಟು ಕೋಳಿಗಳನ್ನ ಸಾಕ್ಬೇಕಂತ ನೋಡೋದಾದ್ರೆ ನಿಮ್ಗೆ 1,000 ಕೋಳಿಗಳನ್ನ ನೀವು ಸಾಕಾಣಿಕೆನ ಮಾಡ್ಬೇಕಾಗುತ್ತೆ. 1,000 ಕೋಳಿನ ನೀವು ಸಾಕಾಣಿಕೆ ಮಾಡಿದ ನಂತರದಲ್ಲಿ ಅದಕ್ಕೆ 25% ವರ್ಗು ನೀವು ಈ ಒಂದು ವೆಚ್ಚನ ಹಾಕ್ಬೇಕಾಗುತ್ತೆ. ಅಂದ್ರೆ ಫಲಾನುಭವಿಗಳು ಯಾರಿರ್ತಾರೆ ಅಂತವರು ಈ ಒಂದು ವೆಚ್ಚನ ಹಾಕ್ಬೇಕಾಗುತ್ತೆ 25%. ನಂತರದಲ್ಲಿ ನಿಮ್ಗೆ 50% ಏನ್ ಸಬ್ಸಿಡಿ ಸಿಗುತ್ತೆ ಅದು ನಿಮ್ಗೆ ಬಿಡುಗಡೆ ಆಗುವಂತದ್ದು. ಹಾಗಿದ್ರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಯಾರೆಲ್ಲ ಅರ್ಹರಂತ ನೋಡೋದಾದ್ರೆ, ಸ್ವಂತ ಅಥವಾ ಗುತ್ತಿಗೆ ಭೂಮಿಯುಳ್ಳ ವೈಯಕ್ತಿಕ ರೈತರು, ಅದೇ ರೀತಿಯಾಗಿ ಸ್ವಸಹಾಯ ಸಂಘಗಳು SHG ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು FPO ಇಂಥವ್ರು ಇದಕ್ಕೆ ಅರ್ಜಿನ ಹಾಕೋದಿಕ್ಕೆ ಅರ್ಹರಾಗಿರ್ತಾರೆ. ಅದೇ ರೀತಿಯಾಗಿ ಸಹಕಾರಿ ಸಂಘಗಳು ಮತ್ತು ಜಂಟಿ ಹೊಣೆಗಾರಿಕೆ ಗುಂಪುಗಳು JLG ಅಂತ ಏನ್ ಕರೀತಾರೆ ಅಂತವ್ರು ಕೂಡ ಅರ್ಜಿನ ಹಾಕ್ಬೋದು. ನಂತರ ಈ ಒಂದು ಕೋಳಿ ಸಾಕಾಣಿಕೆ ವಲಯದಲ್ಲಿ ತೊಡಗಿರುವಂತ NGOಗಳು ಕೂಡ ಇದಕ್ಕೆ ಅರ್ಹರಾಗಿರ್ತಾರೆ. ನಂತರ ಅಗತ್ಯ ದಾಖಲಾತಿಗಳು ಯಾವ್ದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಅದು ಕೂಡ KYC ಆಗಿರ್ಲೇಬೇಕಾಗುತ್ತೆ. ಬ್ಯಾಂಕ್ ಸಾಲ ಮಂಜೂರಾತಿ ಪತ್ರ ಅಥವಾ ಬ್ಯಾಂಕ್ ಗ್ಯಾರಂಟಿ, ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಬ್ಯಾಂಕ್ ಅಲ್ಲಿ ಫಸ್ಟ್ ಲೋನ್ ನ ಮಾಡಿಸ್ಬೇಕಾಗುತ್ತೆ. ಲೋನ್ ಮಾಡಿಸಿದ ನಂತರದಲ್ಲಿ ನಿಮ್ಗೆ 50% ವರ್ಗು ಕೂಡ ಈ ಒಂದು ಸರ್ಕಾರ ನಿಮ್ಗೆ ಸಬ್ಸಿಡಿನ ಕೊಡುವಂತದ್ದು, ಅದು ನಿಮ್ಮ ಒಂದು ಅಕೌಂಟ್ಗೆ ಹಾಕುವಂತದ್ದು. ನೀವು ಫಸ್ಟ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಬೇಕಾಗುತ್ತೆ. ಅದಾದ ನಂತರದಲ್ಲಿ ಸರ್ಕಾರದಿಂದ 50% ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಭೂಮಿ ಮಾಲೀಕತ್ವ ಗುತ್ತಿಗೆ ದಾಖಲೆ, ಅಂದ್ರೆ ಭೂಮಿ ಮಾಲೀಕತ್ವ ನಿಮ್ದೇನಾದ್ರೂ ಕೂಡ ಸ್ವಂತ ಜಮೀನಿದ್ರೆ ಅದ್ರದ್ದು ಒಂದು ಏನು ಸರ್ಟಿಫಿಕೇಟ್ ಏನಿರುತ್ತೆ ಅದು ಕೂಡ ಬೇಕಾಗುತ್ತೆ. ನಂತರ ಈ ಒಂದು ಏನು ಗುತ್ತಿಗೆ ಏನಾದ್ರು ತಗೊಂಡಿದ್ರೆ ಅದರ ಒಂದು ದಾಖಲೆ ಕೂಡ ಬೇಕಾಗುತ್ತೆ. ತರಬೇತಿ ಪ್ರಮಾಣ ಪತ್ರ ಅಥವಾ ಅನುಭವದ ದಾಖಲೆ, ಅಂದ್ರೆ ತರಬೇತಿ ನೀವೆಲ್ಲಾದ್ರೂ ಕೂಡ ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ತರಬೇತಿ ತಗೊಂಡಿದ್ರೆ ಅದರ ಒಂದು ದಾಖಲೆ ಇದ್ರೂ ಕೂಡ ಆಗುತ್ತೆ, ಸರ್ಟಿಫಿಕೇಟ್. ಅದೇ ರೀತಿಯಾಗಿ ಏನಾದ್ರೂ ಕೂಡ ನೀವೇನಾದ್ರೂ ಅನುಭವದಲ್ಲಿ ಇದ್ರೆ ಅದು ಕೂಡ ಆ ಒಂದು ದಾಖಲೆಯನ್ನು ಕೂಡ ಬೇಕಾಗುತ್ತೆ. ನಂತರ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಯೋಜನಾ ವರದಿ ಹಾಗೂ ವೆಚ್ಚ ಅಂದಾಜು, ಅಂದ್ರೆ ಯೋಜನೆಯ ಒಂದು ಏನು ವೆಚ್ಚ ಆಗುತ್ತೆ ಅದರ ಒಂದು ವರದಿ ಕೂಡ ಬೇಕಾಗುತ್ತೆ. ಅದಾದ ನಂತರದಲ್ಲಿ ಒಂದು ಕ್ಯಾನ್ಸಲ್ಡ್ ಒಂದು ಚೆಕ್ ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕಿನ ಒಂದು ವಿವರಗಳು ಕೂಡ ಬೇಕಾಗುತ್ತೆ. ಇದಕ್ಕೆ ಎಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ಅನ್ನೋದಾದ್ರೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಅದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಥವಾ ಫಸ್ಟ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ. ನೀವು ಅದಕ್ಕೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಒಂದು ಏನು ವೆಬ್ಸೈಟ್ಗೆ ಹೋಗಿ ನೀವು ಹಾಕ್ಬೇಕಾಗುತ್ತೆ. ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಈ ಒಂದು ವೆಬ್ಸೈಟ್ಗೆ ನೀವು
ಹೋಗಿ ಅಪ್ಲೈನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಏನಾದರೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.